ಕರ್ನಾಟಕ ಸ್ಥಳೀಯ ಪ್ರಾಧಿಕಾರ ಆಕ್ಟ್ ಪ್ರಕಾರ ಇಂಗ್ಲಿಷ್ ಅಲ್ಲೇ ಹೇಳಿ ಸರ್, ತೊಂದರೆ no what no during the assembly election the ಇದು ಅಸೆಂಬ್ಲಿ ಎಲೆಕ್ಷನ್ ಐತಲ್ಲ ಆವಾಗ ಜನತಾದಳ್ ಟಿಕೆಟ್ ಇಂದ ಜನತಾದಳ್ ಪಾರ್ಟಿಗಿಂದ ಗೆದ್ದಿರೋದು ಕೌನ್ಸಿಲರ್ಗಳು ಓಪನ್ಲಿ ಇವ್ರಿಗೆ ಬೇರೆ ಆಪೋಸಿಟ್ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು. ಅದನ್ನೇ ಇಲ್ಲ, ಅದಾದ್ಮೇಲೆ ಈ ಪಾರ್ಟಿ ವಿರುದ್ಧ ಚಟುವಟಿಕೆಗಳಲ್ಲಿ ತೊಡಗಿದ್ರು. ಅದಾದ್ಮೇಲೆ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಪಾರ್ಟಿ ಡೈರೆಕ್ಷನ್ ಕೊಟ್ಟಿದ್ದೀರಲ್ಲ, ಅದ್ರ ವಿರುದ್ಧ ಕೊಟ್ಟಿದ್ದೀವಿ. ಇಲ್ಲಿಂದ ಅವ್ರು DC-ಗೆ ಫಾರ್ವರ್ಡ್ ಮಾಡ್ತಾರೆ. DC ಏನಿದೆ ಕ್ರಮ ತಗೊಂಡು ಇದು ಆರ್ಡರ್ ಮಾಡ್ತಾರೆ. ಓಪನ್ಲಿ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು ಅವರು, ದಳದಿಂದ ಗೆದ್ದಿ. ಬರೀ ಅದೇ ಸಾಕಿತ್ತು. ಏನೋ ಪಾರ್ಟಿ ಅದು ಮನ್ನಾ ಮಾಡಿದ್ರು. ಅವರು ಏನು ಚಟುವಟಿಕೆ ಇದ್ರು ಅದು ಪಾರ್ಟಿಗೆ ಅಧಿಕಾರ ಇದೆ ಮನ್ನಾ ಮಾಡಿದ್ರು, ಏನು ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ನೆಕ್ಸ್ಟ್ ಪಾರ್ಟಿ ವಿರುದ್ಧ ಚಟುವಟಿಕೆಯಲ್ಲಿ ತೊಡಗಿದ್ದು ಆವಾಗ್ಲೇನೆ ಬೇಕಂದ್ರೆ ಪಾರ್ಟಿ ಅವ್ರ ಮೇಲೆ ಕ್ರಮ ತಗೊಂಡು ಅವ್ರಿಗೆ ಡಿಸ್ಕ್ವಾಲಿಫೈಡ್ ಮಾಡ್ಬೋದಾಯ್ತು, ಅದನ್ನೇ ಮನ್ನಾ ಮಾಡಿದ್ರು. ಲಾಸ್ಟ್ಲಿ ಎಲ್ಲ ಮೀಟಿಂಗ್ಗಳು ಆಗಿ ಹೈಕಮಾಂಡ್ ಇಂದ ಡಿಸೈಡ್ ಆಗಿ ಒಂದು ಅಫಿಷಿಯಲ್ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿ ಇವ್ರಿಗೆ ಎಲ್ಲರೂ ವೋಟ್ ಕೊಡಬೇಕು ಅಂತ ಎಲ್ಲಾ ಕಡೆ ಹೋಗಿ ಎಲ್ಲ ಮೀಡಿಯಾ ಮುಖಾಂತರ ಎಲ್ಲಾ ಕಡೆಯಿಂದ ಕೊಟ್ರೆ ಅವರು ಇದು ಇವ್ರಿಗೆ ಅಫಿಷಿಯಲ್ ಕ್ಯಾಂಡಿಡೇಟ್ಗೆ ಸೋಲ್ಸಿದ್ದಾರೆ. ಇಟ್ ಈಸ್ ಎ ಕ್ಲಿಯರ್ಲಿ ಯಾವುದು ಈ ವರ್ಸ್ಟ್ ಕೇಸ್ ಅಂದ್ರೆ ನಾನು ಇವಾಗ ಗಂಟ ಬಹಳ ಬರೀ ಪಾರ್ಟಿ ವಿರುದ್ಧ ಚಟುವಟಿಕೆಯಲ್ಲಿ ತೊಡಗಿರೋರು ಸಾಕು, ಅಷ್ಟಲ್ಲೇ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಬೇಜಾನು. ಇದು ವರ್ಸ್ಟ್ ಕೇಸ್ ಅಂದ್ರೆ ವರ್ಸ್ಟ್, ಡೈರೆಕ್ಟ್ ವೈಲೇಷನ್ ಆಗಿದೆ, ವರ್ಸ್ಟ್ ಕೇಸ್ ಇದು. ಇದು ಗ್ಯಾರಂಟಿ 100% ಡಿಸ್ಕ್ವಾಲಿಫೈಡ್ ಆಗೇ ಆಗ್ತಾರೆ. ನಗರಸಭೆಯಲ್ಲಿರುವಂತ ಪೌರಾಯುಕ್ತರಿಗೆ ದೂರ ದಾಖಲಿಸಿ ನಮಗೆ ಕಾನೂನು ಪ್ರಕಾರ ನ್ಯಾಯ ಕೊಡಿಸ್ತೀವಿ ಅಂತ ಹೋರಾಟ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ದೂರ ಸಲ್ಲಿಸಿದ್ದಾರೆ ಇವತ್ತು ಬಂದು ನಗರಸಭೆ ಸದಸ್ಯರು. ನಾವು ಮುನ್ಸಿಪಾಲಿಟಿ ಆಕ್ಟ್ ಪ್ರಕಾರ JDS-ನ ಜಿಲ್ಲಾ ಮತ್ತೆ ತಾಲೂಕು ಅಧ್ಯಕ್ಷರು ವಿಪ್ ಜಾರಿ ಮಾಡಿದ್ವಿ, ನಾವು ಸೇರಿ ವಿಪ್ ಜಾರಿ ಮಾಡಿದ್ವಿ. ಉಲ್ಲಂಘಿಸಿ ಏನೋ JDS ಪಕ್ಷದಿಂದ ಗೆದ್ದು ನಗರಸಭೆಯಲ್ಲಿ ಸದಸ್ಯರಾಗಿದ್ರು ಅವರೆಲ್ಲರೂ ಇವತ್ತು ಅದು ವಿರೋಧವಾಗಿ ಇವತ್ತು ಮತ ಚಲಾಯಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಇವತ್ತು ಕಾನೂನು ಪ್ರಕಾರ ವಿಪ್ ಕೊಟ್ಟಿದ್ವಿ, ಕಾನೂನು ಅದಕ್ಕೆ ನ್ಯಾಯನ ಒದಗಿಸ್ಕೊಡುತ್ತೆ ಅಂತ ನಂಬಿಕೆ ಇಟ್ಟಿದ್ವಿ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟನ ಮಾಡ್ತೀವಿ. ತಾರೀಖಲ್ಲಿ ನಡೆದಂತಹ ಅರಸೀಕೆರೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿಯಾದಂತಹ ಶ್ರೀಮತಿ ಸುಜಾತಾ ರಮೇಶ್ ಅವರನ್ನ ನಮ್ಮ ಎರಡೂ ಪಕ್ಷದ ಮುಖಂಡರು ಆಯ್ಕೆ ಮಾಡಿ ಅವರನ್ನೇ ಅಧ್ಯಕ್ಷ ಅಭ್ಯರ್ಥಿಯನ್ನಾಗಿ ನೇಮಕ ಮಾಡಿ ಎಲ್ಲ JDS ಮತ್ತು BJP ಎಲ್ಲ ಸದಸ್ಯರುಗಳಿಗೂ ಜಾರಿ ಮಾಡಿದ್ದು. ಕೆಲವು ಸದಸ್ಯರು ಸುಜಾತಾ ರಮೇಶ್ ಅವರ ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ರು. ಮುಖಂಡರ ಅನುಮತಿಯ ಮೇರೆಗೆ ನಾವೇನಿವತ್ತು ಒಂದು ಕೇಸನ್ನ ದಾಖಲೆ ಮಾಡಿದ್ದೀವಿ. ಆ ಕೇಸಿನ ಪರವಾಗಿ ನಮ್ಮ ವಕೀಲರು ಬಂದಿದ್ದಾರೆ. ಅವ್ರು ಬಂದು ಕಮಿಷನರ್ಗೆ ಒಂದು ವಿಪ್ ಉಲ್ಲಂಘನೆ ಆಗಿರುವಂತಹ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಅವರು 24 ಗಂಟೆ ಒಳಗೆ DC ಆಫೀಸಿಗೆ ಕಳಿಸ್ಬೇಕಾಗಿದೆ. ಈ 24 ಗಂಟೆ ಒಳಗಡೆ ಹೋದ ನಂತರ DC ಆಫೀಸಲ್ಲಿ ಇದರ ವಿಚಾರಣೆ ನಡೆಯುತ್ತೆ. ನಮಗಂತೂ ಇದರ ಬಗ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಯಾರೇ ಆಗಲಿ ಪಕ್ಷಕ್ಕೆ ದ್ರೋಹ ಮಾಡೋದು ಒಂದೇ, ಎತ್ತು ತಾಯಿಗೆ ದ್ರೋಹ ಮಾಡೋದು ಒಂದೇ. ಯಾರು ಏನು ಈ ವಿಪ್ಪನ್ನು ಉಲ್ಲಂಘಿಸಿದರೆ ಅವರಿಗೆ ಸದ್ಯದಲ್ಲೇ
ತಕ್ಕ ಪಾಠ ಆಗುತ್ತೆ ಅಂತ ನಂಬಿಕೆ ಇದೆ. ನಮಗೆ DC ಅವರ ಮೇಲೆ ಮತ್ತೆ ಕಾನೂನು ಮೇಲೆ ಅಪಾರವಾದ ಗೌರವ ಇದೆ. ನಮಗೆ ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಆಂಟಿ ಡಿಫೆಕ್ಷನ್ ಲಾ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಇದೆ. ವಿತಿನ್ 24 hours ನೀವು DC ಅವರಿಗೆ ಫಾರ್ವರ್ಡ್ ಮಾಡಬೇಕು ಅಂತ ಇದೆ. ನಾವು ಇಲ್ಲೇ ಕೊಡಬೇಕು. ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಇಟ್ ಶುಡ್ ಬಿ ಮ್ಯಾಂಡೇಟರಿ. ಇಟ್ ಶುಡ್ ಬಿ ಫುಲ್ಫಿಲ್ ಅಂಡ್ ಎಕ್ಸಾಕ್ಟ್ಲಿ. ಓಕೆ ಸರ್. ಅಪೋಸಿಟ್ ಪಾರ್ಟಿಗಳ ಫೈಲ್ ನಾನು ಕೊಡಕ್ಕಾಗಲ್ಲ. ಇದು OC ಕಾಪಿ ಅಂದ್ರೆ ಮಾತ್ರ ನಾನು ಸೈನ್ ಹಾಕೊಡ್ತೀನಿ. ದಿಸ್ ಇಸ್ ಯುವರ್ ಅಪ್ಲಿಕೇಶನ್. ಹೌದು. ಈ ಅಪ್ಲಿಕೇಶನ್ ನಾನು ರಿಸೀವ್ ಮಾಡ್ತೀನಿ ಸರ್. ನಾವೇನ್ ಹೇಳ್ತಾ ಇರೋದು ಇದನ್ನೇ ನಾವು ಕೊಡಬೇಕು. ಯಾಕೆ ಈ ಫೈಲ್ ಜೊತೆ ಸರ್ ಈ ಫೈಲ್ ನನಗೆ ಅಲ್ಲ, ಇದು ಇಟ್ ಇಸ್ ದಿ ಪಾರ್ಟ್ ಆಫ್ ದಿ ಫೈಲ್. ಫಸ್ಟ್ DC ಆಫೀಸಿಗೆ ಕಳಿಸಿ ಅಂತ ಹೇಳ್ತಿದ್ದಾರೆ. ಒಂದು ಜಾಸ್ತಿ ಕಾಪಿ 120 ಕಾಪಿ ಇದೆ ಅಂತ. ಐ ಡೋಂಟ್ ನೋ. 24 hours. all those document I'm going I have to enforced all the necessary document to evidence that they have what I am going to forward this to concerned officer. Okay, sir, OC you put to yours. Then that's why I'm asking you, where is the OC? ಅಷ್ಟೇ, ಅದನ್ನ ನೀವು ಕೆಲಸ ಮಾಡಿ ಪರ್ ಆಕ್ಟ್ ಅಲ್ಲಿ ನನಗೆ ಫಾರ್ವರ್ಡ್ ಮಾಡಬೇಕು ಅಂತ ನೀವು ಹೇಳ್ತಿದ್ದೀರಾ ಅಂದ್ರೆ ನಾವು ರಿಸೀವ್ ಮಾಡ್ಕೊಳ್ತೀವಿ, ಫಾರ್ವರ್ಡ್ ಮಾಡ್ತೀವಿ, ಅದ್ರಲ್ಲಿ ಏನಿಲ್ಲ. ಓಕೆ, ಇನ್ ಕೇಸ್ ಆಕ್ಟ್ ಅಲ್ಲಿ ನನಗೆ ಫಾರ್ವರ್ಡ್ ನನಗೆ ಕೊಡಬಾರ್ದು ಅಂತ ಇದ್ರೆ ನಾನು ನಿಮ್ಗೊಂದು ಎಂಡರ್ಸ್ಮೆಂಟ್ ಕೊಡ್ತೀನಿ, ನೀವು ಕನ್ಸಲ್ಟ್ ಅಥಾರಿಟಿನ ಅಪ್ರೋಚ್ ಮಾಡಿ ಅಂತ. ಎಷ್ಟೇ ಆಸ್ ಪರ್ ಲಾ ನೀವು ಹೇಳ್ತಿದ್ರೆ ಆಸ್ ಪರ್ ಆಕ್ಟ್ ನಿಮ್ಗಿದೆ, ನೀವು ನನಗೆ ಸಬ್ಮಿಟ್ ಮಾಡಬೇಕು, ನಾನು ವಿತಿನ್ ದಿ 24 hours ನಾನು ಫಾರ್ವರ್ಡ್ ಮಾಡಬೇಕು ಅಂತ ನೀವು ಹೇಳ್ತಿದ್ದೀರಲ್ಲ. ಎಸ್, ಅದನ್ನ ಅಗ್ರಿ ಮಾಡ್ತೀನಿ. ಜಸ್ಟ್ ಇಫ್ ಎನಿಥಿಂಗ್ ಏನಾರ ಆಕ್ಟ್ ಏನಾರ ರಿವೈಸ್ ಆಗಿ ಇಲ್ಲ ನೀವು ಡೈರೆಕ್ಟ್ ಅಲ್ಲೇ ಅಪ್ರೋಚ್ ಮಾಡಬೇಕು ಅಂತ ಇದ್ರೆ ನಾನು ನಿಮಗೆ ಆ ಥರ ಒಂದು ಲೆಟರ್ ಕೊಡ್ತೀನಿ. ಇದ್ರೆ ನಾನು ಹೇಳಿದ್ದು ಇರ್ತದೆ. ನಾವು ಬಹಳ ಆಂಟಿ ಡಿಫೆಕ್ಷನ್ ಇದೇ ಅರ್ಸಿಕೆರದು ಇದೇ ಅವಧಿಯಲ್ಲಿ 7 ಮೆಂಬರ್ಸ್ಗೆ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ನೀವೇ ಮಾಡಿಸಿದ್ರೆ ಸೇಮ್ ಪ್ರೊಸೀಜರ್. ಓಕೆ ಸರ್. ಮತ್ತೆ ಸರ್ಕಾರದ ಕಾನೂನಿನ ಮೇಲೆ ಏನೇ ಹೇಳ್ತಾ ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಎಷ್ಟು ಸದಸ್ಯರಿಗೆ ಸಂಬಂಧಿಸಿದಂಗೆ ಡಿಸ್ಕ್ವಾಲಿಫಿಕೇಶನ್ ಅರ್ಜಿ ಬಂದಿದೆ ಸರ್ ಇವಾಗ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಜಸ್ಟ್ ನೋಡಿಲ್ಲ ಸರ್, ವೆರಿಫಿಕೇಶನ್ ಮಾಡಿಲ್ಲ, ಹಂಗೆ ಹೇಳ್ತಿದ್ದೀನಿ, ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ.